Come to Dubai, Habibi. Come to Dubai, Habibi. ಓಕೆ ಫೈನಲಿ ಹಬಿಬಿ ಕೇಮ್ ಟು ದುಬೈ. ಏನಪ್ಪ ಇದು ಮಾಯಾಲೋಕ, ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಜಾಬ್ ಸರ್ಚ್ ಮಾಡ್ತೀರಾ. ಜಾಬ್ ಸರಿಯಾಗಿ ಸಿಗ್ತಾ ಇಲ್ಲ, ಕಡಿಮೆ ಸ್ಯಾಲರಿ ಆಫರ್ ಮಾಡ್ತಾ ಇದ್ದಾರೆ, ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಡಿಸಪಾಯಿಂಟ್ ಆಗ್ತೀರಾ. ವೆಲ್, ನಾ ಕೆಲವೊಂದು ಸತ್ಯಾಂಶಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಿಪೇರ್ ಆಗಿ ಬನ್ನಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು, ಕಮ್ಯುನಿಕೇಷನ್ ಸ್ಕಿಲ್ನ ಬಿಲ್ಡ್ ಮಾಡಿ, ಮತ್ತು 3 to 4 months ಆಫ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಬನ್ನಿ. ಇಲ್ಲ ಅಂದರೆ ಇಲ್ಲಿ ಹದ್ದುಗಳ ಥರ ಕಾಯ್ತಾ ಇದ್ದಾರೆ ನಿಮ್ಮನ್ನ ಓವರ್ ಪವರ್ ಮಾಡೋದಕ್ಕೆ, ಮ್ಯಾನುಪ್ಯುಲೇಟ್ ಮಾಡೋದಕ್ಕೆ, ಹಾಗೂ ನಿಮ್ಮ ವೀಕ್ನೆಸ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋದಕ್ಕೆ. ಸೊ ಪ್ಲೀಸ್ ಕಮ್ ಪ್ರಿಪೇರ್ಡ್, ಯಾಕಂದರೆ ದುಬೈ ಇಸ್ ವೆರಿ ವೆರಿ ಕಾಂಪಿಟೇಟಿವ್, ಮುಂಚೆ ಥರ ಇಲ್ಲ. ನಂಬರ್ 2, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದಾರೆ, ಜಾಬ್ ಕೊಡಿಸ್ತಾರೆ ಅನ್ನೋ ಮಾತಿದೆಯಲ್ಲ, ಅದಂತೂ ಶುದ್ಧ ಸುಳ್ಳು ಮಾತು. ನಿಮ್ಮ ಲಿಂಕ್ಡ್ಇನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಇಂಡೀಡಲ್ಲಿ ಅಪ್ಲೈ ಮಾಡಿ, ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಪ್ಲೈ ಮಾಡಿ ಆ್ಯಂಡ್ ಗೆಟ್ ಆನ್. ಆ್ಯಂಡ್ ಆಲ್ಸೋ ಜಾಬ್ ಸಿಕ್ಕಿದ ತಕ್ಷಣ ವೀಸಾ ಸಿಗುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಯು ಗಾಟ್ ಟು ಪ್ರೂವ್ ಯೋರ್ ವರ್ತ್. ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಂಡ್ರೆ ಮಾತ್ರ ವೀಸಾ ಪಕ್ಕ ಆಗೋದು. ಇಲ್ಲ ಅಂದರೆ ನನಗೆ ಹುಷಾರಿಲ್ಲಪ್ಪ, ನನಗೆ ಕೆಲ್ಸಕ್ಕೆ ಬರೋದಕ್ಕಾಗಲ್ಲ ಇವತ್ತು, ಅಥವಾ ಮನೆ ಕಡೆ ಸರಿ ಇಲ್ಲ ಅಂತೆಲ್ಲ ರೀಸನ್ಸ್ ಕೊಟ್ಟರೆ, ತಗೊಳಪ್ಪ ನಿನ್ನ ಸಾಮಾನು, ಮನೆಗೆ ಹೋಗಪ್ಪ ಅಂತ ಹೇಳ್ತಾರೆ. ಇಲ್ಲಿ ಕಂಪನೀಸು ಮುಲಾಜಿಲ್ದಿರ ಹೈರಿಂಗ್ ಆ್ಯಂಡ್ ಫೈರಿಂಗ್ ಮಾಡ್ತಾರೆ. ಸೊ ಪ್ಲೀಸ್ ಬಿ ವೆರಿ ಕಾಷಿಯಸ್. ನಂಬರ್ 3, ನಿಮಗೇನಾದರೂ ಬ್ರ್ಯಾಂಡೆಡ್ ಸ್ಟಫ್ ಅಥವಾ ಮೆಟೀರಿಯಲ್ ಸ್ಟಫ್ ಮೇಲೆ ಆಸೆ ಇದ್ದರೆ, ಇಟ್ ಈಸ್ ಎಂಡ್ಲೆಸ್ ಓವರ್ ಹಿಯರ್. ದುಡ್ಡು ನೀರು ಥರ ಖರ್ಚಾಗುತ್ತೆ, ಗೊತ್ತೇ ಆಗೋದಿಲ್ಲ. ದುಬೈ ವಾಂಟ್ಸ್ ಯು ಟು ಮೇಕ್ ಮನಿ ಹಿಯರ್ ಟ್ಯಾಕ್ಸ್ ಫ್ರೀ ಆ್ಯಂಡ್ ಆಲ್ಸೋ ಸ್ಪೆಂಡ್ ಇಟ್ ಹಿಯರ್ ಟ್ಯಾಕ್ಸ್ ಫ್ರೀ. ಬ್ಯಾಲೆನ್ಸ್ ಆ್ಯಂಡ್ ಪರ್ಪಸ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಬಿ ಮೈಂಡ್ಫುಲ್ ಅಬೌಟ್ ಯೋರ್ ಡಿಸಿಷನ್ಸ್ ಆ್ಯಂಡ್ ಚಾಯ್ಸಸ್. ನಂಬರ್ 4, ಮೆಂಟಲ್ ಸ್ಟ್ರೆಸ್ ಆಗೋದಂತೂ 100% ಖಂಡಿತ. ಯಾಕಂದರೆ ನಿಮ್ಮ ಫ್ರೆಂಡು ಮೇಲೆ ಹೋಗ್ತಾ ಇರ್ತಾನೆ, ನೀವು ಇನ್ನೂ ಸ್ಟೆಬಿಲೈಸೇ ಆಗಿರೋದಿಲ್ಲ, ಏನಾದರೂ ಒಂದು ಡಿಫ್ರೆನ್ಸಸ್ ಇರುತ್ತೆ. ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋ ಪ್ರೆಷರು, ಅಥವಾ ಜಾಬ್ ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಆತಂಕ. ನಂಬರ್ 5, ಎಲ್ಲರ ಬಾಯಲ್ಲೂ ದುಬೈ ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡ್ಬೋದಪ್ಪ, ನಾನು ಸೇರ್ಕೋತೀನಿ. ವೆಲ್, ನೀವು 40,000 ಪ್ಲಸ್ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಜೊತೆ ಕಾಂಪೀಟ್ ಮಾಡ್ತೀರಾ. ಇನ್ಸ್ಟಾದಲ್ಲಿ ನೋಡೋ ಥರ ಗ್ಲಾಮರಸ್ ಲೈಫ್ ಏನೂ ಇಲ್ಲ ರಿಯಲ್ ಎಸ್ಟೇಟ್ ಏಜೆನ್ಸ್ದು. ಏಜೆನ್ಸೀಸ್ ಯೂಶಲಿ ಕಮಿಷನ್ ಬೇಸ್ಡ್ ಇರುತ್ತೆ, ಅಥವಾ ವೆರಿ ಬೇಸಿಕ್ ಸ್ಯಾಲರಿನ ಆಫರ್ ಮಾಡ್ತಾರೆ. ಸೇರ್ಕೊಂಡಿದ್ದ ತಕ್ಷಣ ಲೀಡ್ಸ್ ಕೊಟ್ಬಿಡ್ತಾರೆ, ಕ್ಲೋಸ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟಲ್ಲಿದ್ದರೆ ಖಂಡಿತ ಆಚೆ ಬನ್ನಿ. 2 to 3 months ಆಗುತ್ತೆ ನೀವು ಕ್ಲೋಸ್ ಮಾಡೋದಕ್ಕೆ. ಅಷ್ಟರಲ್ಲಿ ನಿಮ್ಮ ಸೇವಿಂಗ್ಸ್ ಎಲ್ಲ ಕಡಿಮೆ ಹಾಕೊಂಡು ಬರುತ್ತೆ. ಒಂದು ಕ್ಲೈಂಟ್ ಜೊತೆ ನೀವು 1 ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಟಾಟಾ ಬೈ ಬೈ ಹೇಳ್ಬಿಟ್ಟು ಬೇರೆ ಏಜೆಂಟ್ ಹತ್ರ ಹೋಗ್ಬಿಟ್ಟು, ಅಥವಾ ಡೈರೆಕ್ಟಾಗಿ ಡೆವಲಪರ್ ಹತ್ರ ಹೋಗ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ನಿಮಗೆ ರಿಜೆಕ್ಷನ್ ಹ್ಯಾಂಡಲ್ ಮಾಡೋಕ್ಕೆ ಬಂದರೆ, ಸ್ಮಾರ್ಟ್ ಆಗಿ ಬಿಸ್ನೆಸ್ ಮಾಡೋಕ್ಕೆ ಬಂದರೆ ಮಾತ್ರ ಈ ಮಾರ್ಕೆಟಿಗೆ ಜಾಯ್ನ್ ಆಗಿ. ಇಲ್ಲ ಅಂದರೆ ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಈ ಅಂಶಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ದುಬೈ ವಿಲ್ ರಿವಾರ್ಡ್ ಯು 10 times more than any other country in this world.